ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಇಂದಿನ ತರಗತಿಯಲ್ಲಿ ಸಿಂಧೂ ಕಣಿವೆ ನಾಗರಿಕತೆ ಬಗ್ಗೆ ತಿಳಿದುಕೊಳ್ಳೋಣ. ನೋಡ್ಬೋದು ಎಲ್ಲ ವಿದ್ಯಾರ್ಥಿಗಳು ಅಂದರೆ FDA, SDA ಮತ್ತು TET ಮತ್ತು ಟೀಚರ್ಸ್ ಎಕ್ಸಾಮ್ಗಳಿಗೆ ಓದಿರುವವರು ಪ್ರಮುಖವಾಗಿ ಇದು ಸಿಂಧೂ ನಾಗರಿಕತೆ ಬಗ್ಗೆ ತಿಳ್ಕೊಳ್ಬೇಕು. ಯಾಕಂದರೆ ಇಲ್ಲಿ ಈ ನಾಗರಿಕತೆ ಬಗ್ಗೆ ಅತಿ ಹೆಚ್ಚು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಎಕ್ಸಾಮ್ನಲ್ಲಿ. ಹಾಗಾಗಿ ನೀವು ಇಲ್ಲಿ ಗಮನವಿಟ್ಟುಕೊಟ್ಟು ಇಲ್ಲಿ ನೀವೇನು ಮಾಡ್ಬೋದು, ತರಗತಿ ವೀಕ್ಷಣೆ ಮಾಡಬೇಕಾಗುತ್ತದೆ. ನೋಡ್ಬೋದು, ಈ ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಬರ್ತಕ್ಕಂಥ ವೈಶಿಷ್ಟ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖ ತಾಣಗಳು ಅಲ್ಲಿ ಯಾವ್ಯಾವ ಇದ್ವು ಮತ್ತು ಆಗ ಏನಪ್ಪ ಆ ತಾಣಗಳ ಅವನತಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಇಲ್ಲಿ ಸಿಂಧೂ ಕಣಿವೆ ನಾಗರಿಕತೆಯು ದಕ್ಷಿಣ ಏಷ್ಯಾದ ಮೊದಲ ಪ್ರಮುಖವಾಗಿರ್ತಕ್ಕಂಥ ನಾಗರಿಕತೆಯಾಗಿತ್ತು. ಇದು ಹಿಂದಿನ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಸುಮಾರು 12 ಲಕ್ಷ ಚದುರ ಕಿಲೋಮೀಟರ್ ವಿಶಾಲವಾದ ಭೂಪ್ರದೇಶದಲ್ಲಿ ಹರಡಿತು ಎಂಬುದು ಇತಿಹಾಸಕರ ನಾವು ನೋಡ್ತೀವಿ. ಪ್ರಬುದ್ಧ ಆಗಿರ್ತಕ್ಕಂಥ ನಮ್ಮ ಸಿಂಧೂ ಕಣಿವೆ ನಾಗರಿಕತೆಯ ಅವಧಿ ಕ್ರಿಸ್ತಪೂರ್ವ 1700 BC ಅಂದರೆ 1900 ಅಂದರೆ 800 ವರ್ಷಗಳವರೆಗೆ ಅಲ್ಲಿ ಏನಾಯಿತು ಇತ್ತು ಅನ್ನೋದ್ರು. ಆದರೆ ಆರಂಭಿಕ ಸಿಂಧೂ ಕಣಿವೆ ನಾಗರಿಕತೆಯು ಕ್ರಿಸ್ತಪೂರ್ವ 2700ಕ್ಕಿಂತ ಮುಂಚೆ ಅಸ್ತಿತ್ವದಲ್ಲಿತ್ತು ಎಂದು ಹೇಳಲಾಗಿದೆ. ಹಾಗಾದರೆ ನೋಡ್ಬರಿ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಸಿಂಧೂ ಕಣಿವೆ ನಾಗರಿಕತೆಯ ವೈಶಿಷ್ಟ್ಯಗಳು ಏನದು, ಪ್ರಮುಖವಾಗಿರ್ತಕ್ಕಂಥ ಅಲ್ಲಿ ತಾಣಗಳು ಯಾವ್ಯಾವ ಇದ್ವು ಮತ್ತು ಅವನತಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು ಯಾವುವು ಇಲ್ಲಿ ನಾವು ನೋಡ್ಬೋದು. ಒಂದು ಡೈಗ್ರಾಮ್ ಮೂಲಕ ನಾನು ಇಲ್ಲಿ ಏನು ಮಾಡ್ತೀನಿ ತೋರಿಸಿದ್ದೀನಿ. ಇಲ್ಲಿ ಪ್ರಮುಖ ತಾಣಗಳು ಯಾವ್ಯಾವ ಬಂದರೆ ಹರಪ್ಪ ಅಂತ ಹೇಳ್ಬೋದು, ಮೊಹೆಂಜೊದಾರೋ ಅಂತ ಹೇಳ್ಬೋದು ಮತ್ತು ಚಾನೋದೋರೋ ಪ್ರಮುಖವಾಗಿರ್ತಕ್ಕಂಥ ತಾಣಗಳಾಗಿರ್ತವು. ಈ ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖವಾಗಿರ್ತಕ್ಕಂಥ ತಾಣಗಳು ಮತ್ತು ಇವು ವೈಶಿಷ್ಟ್ಯಗಳೇನ್ಯಾವು, ಇಲ್ಲಿ ಇರತಕ್ಕಂಥ ನಗರ ಯೋಜನೆಗಳ ಬಗ್ಗೆ ತಿಳ್ಕೊಳ್ಬೋದು ಮತ್ತು ಶ್ರೇಣಿ ಬದ್ಧತೆ ಬಗ್ಗೆ ತಿಳಿದುಕೊಳ್ಬೋದು. ಮತ್ತು ಪ್ರಮುಖವಾಗಿರ್ತಕ್ಕಂಥ ಇಲ್ಲಿ ಈ ನಾಗರಿಕತೆಯ ಅವನತಿಗೆ ಪ್ರಮುಖ ಕಾರಣ ಯಾವುದಾಗಿತ್ತು ಅಂದರೆ ನೋಡ್ಬೋದು, ಆರ್ಥಿಕ ಅಸ್ಥಿರತೆ ಆಯಿತು ಮತ್ತು ಜಲವಾಹಿನಿ ಬದಲಾವಣೆ. ಅಂದರೆ ಜಲವಾಹಿನಿ ಅಂದರೆ ನೀರಿನ ಮತ್ತು ಅಲ್ಲಿರ್ತಕ್ಕಂಥ ಬದಲಾವಣೆ ಬಗ್ಗೆ ಅಲ್ಲಿ ಏನಾಯಿತು, ಅಲ್ಲಿ ಅವನತಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗಿತ್ತು ಅನ್ನೋದು ಅಲ್ಲಿ ಹೇಳಲಾಗಿದೆ. ಇಲ್ಲಿ ನೋಡ್ಬೋದು, ಫಸ್ಟು ನಗರವನ್ನು ಸಿಟಾಡೆಲ್ ಅಂದರೆ ಪಶ್ಚಿಮ ಮತ್ತು ಲೋವರ್ ಟೌನ್ ಪೂರ್ವ ಅಂತಂದು ವಿಂಗಡಲಾಗಿಸಿದೆ. ಕಪ್ಪು ಬಣ್ಣದ ವಿನ್ಯಾಸಗಳೊಂದಿಗೆ ಚಿತ್ರೀಕರಿಸಿದ ಕೆಂಪು ಮಡಿಕೆಗಳು ಅಲ್ಲಿ ಏನು ಕೂಡ ಕಂಡು ಅಂತ ಹೇಳಲಾಗಿದೆ. ಮತ್ತು ಕಲ್ಲಿನ ತೂಕಗಳು, ಸೀಲುಗಳು, ವಿಶೇಷ ಮಣಿಗಳು, ತಾಮ್ರದ ಉಪಕರಣಗಳು, ಉದ್ದವಾದ ಕಲ್ಲಿನ ಬೇಡ್ಗೆಗಳು ಇತ್ಯಾದಿ ಅಲ್ಲಿ ಕಂಡುಬಂದು ಅನ್ನೋದು ಹೇಳಲಾಗಿದೆ. ಮತ್ತು ತಾಮ್ರ, ಕಂಚು, ಬೆಳ್ಳಿ ಮತ್ತು ಚಿನ್ನ ಇವೇ ಪ್ರಮುಖವಾಗಿರ್ತಕ್ಕಂಥ ಇಲ್ಲಿ ಲೋಹಗಳು ಆಗಿದ್ವು ಅನ್ನೋದು ಹೇಳಲಾಗಿದೆ. ಮತ್ತು ಕೃತಕವಾಗಿ ತಯಾರಿಸಿದ ತಯಾನ್ಸ್ ಕೂಡ ಅಲ್ಲಿ ಕಂಡುಬಂದವು ಅನ್ನೋದು ಪ್ರಮುಖವಾಗಿರ್ತಕ್ಕಂಥ ವಸ್ತುಗಳಲ್ಲಿ. ಮತ್ತು ಇಲ್ಲಿ ಕರಕುಲ ವಸ್ತುಗಳಿಗೆ ತಜ್ಞರು ಕೂಡ ಇದ್ರು ಅನ್ನೋದು ಒಂದು ಇತಿಹಾಸಕರ ಒಂದು ಅಭಿಪ್ರಾಯ ಇಲ್ಲಿ. ಮತ್ತು ಕಚ್ಚಾ ವಸ್ತುಗಳ ಆಮದು ಕೂಡ ಅಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಇದೆ. ಮತ್ತು ನೇಗಿಲುಗಳನ್ನು ಬಳಸಲಾಯಿತು. ಆ ನಾಗರಿಕತೆಯಲ್ಲಿ ಏನೇನು ಬಳಸಲಾಗಿತ್ತು ಅಂದರೆ ನೇಗಿಲನ್ನು ಕೂಡ ಅಲ್ಲಿ ಬಳಸಲಾಗಿತ್ತು ಅನ್ಬೋದು. ಮತ್ತು ನೋಡ್ಬೋದು ಇಲ್ಲಿ ದೇಹಗಳನ್ನು ಮರದ ಶವಪಟ್ಟಿಗೆಯಲ್ಲಿ ಹೂಳಲಾಯಿತು. ಆದರೆ ನಂತರದ ಹಂತಗಳಲ್ಲಿ ಸಮ್ಮತಿ ಸಂಸ್ಕೃತಿ ವಿಕಾಸನಗೊಂಡಿತ್ತು. ಅಲ್ಲಿ ದೇಹಗಳನ್ನು ಏನು ಮಾಡಿದ್ರು, ಚಿತ್ರಿಸಿದ ಸಮಾಧಿ ಚಿತ ಭಸ್ಮದಲ್ಲಿ ಹೂಳಲಾಯಿತು ಅನ್ನೋದು ಒಂದು ವಿಷಯ. ಹಾಗೂ ಅಲ್ಲಿ ಏನು ಮಾಡ್ತಾವಂದರೆ ಕಬ್ಬು ಬೆಳೆಯಲಿಲ್ಲ ಮತ್ತು ಕುದುರೆಗಳು ಮತ್ತು ಕಬ್ಬಿಣವನ್ನು ಕೂಡ ಅಲ್ಲಿ ಬಳಸಲಿಲ್ಲ ಅಂತ ನಾವು ಹೇಳ್ಬೋದು. ಮತ್ತು ಮೊಹೆಂಜೊದಾರೋ ನಗರದ ವೈಶಿಷ್ಟ್ಯ ಮತ್ತು ಅಭಿವೃದ್ಧಿ ಬಗ್ಗೆ ತಿಳ್ಕೊಳ್ಳೋಣ. ಈ ನಗರದ ಒಂದು ಯಾವುದಪ್ಪ ಅಂದರೆ ಮೊಹೆಂಜೊದಾರೋ, ಅದು ಪ್ರಮುಖವಾಗಿರ್ತಕ್ಕಂಥ ಆ ನಗರದ ಏನೇನು ವೈಶಿಷ್ಟ್ಯ ಇತ್ತಪ್ಪ ಅಂದರೆ ನೋಡ್ಬೋದು, ನಗರದ ವಿಭಾಗಗಳಂದರೆ ಸಿಟಾಡೆಲ್ ಅಂತ ಇತ್ತು ಮತ್ತು ಲೋವರ್ ಟೌನ್ ಅಂತ ಇತ್ತು. ಮತ್ತು ಆರ್ಥಿಕ ಚಟುವಟಿಕೆಗಳು ಏನದು ಈ ನಗರದಲ್ಲಿ ಅಂದರೆ ಕಚ್ಚಾ ವಸ್ತುಗಳ ಆಮದು ಇತ್ತು ಪ್ರಮುಖವಾಗಿ. ಮತ್ತು ವಸ್ತುಗಳು ಮತ್ತು ತಂತ್ರಜ್ಞಾನ ಏನೇನದು ಅಂದರೆ ತಾಮ್ರ ಮತ್ತು ಕಂಚು ಮತ್ತು ಫಯಾನ್ಸ್ ಅಲ್ಲಿರ್ತಕ್ಕಂಥ ಒಂದು ವಸ್ತುಗಳ ತಂತ್ರಜ್ಞಾನ ಇತ್ತು ಅಂತ ಹೇಳ್ಬೋದು. ಮತ್ತು ಸಾಂಸ್ಕೃತಿಕ ಅಭಿವ್ಯಕ್ತಿಗಳು ಏನೇನೆಂದರೆ ದೇಹಗಳ ಸಮಾಧಿ ಮಾಡ್ತಿದ್ರು ಮತ್ತು ಚಿತ್ರಿತ ಸಮಾಧಿ ಕೂಡ ಅಲ್ಲಿ ಮಾಡಲಾಗುತ್ತೆ ಅನ್ನೋದು ಮೊಹೆಂಜೊದಾರೋ ನಗರದಲ್ಲಿ ಅಂತ ಹೇಳ್ಬೋದು. ಮತ್ತು ಸಿಂಧೂ ಕಣಿವೆಯ ತಾಣಗಳು ಮತ್ತು ವಿಶೇಷತೆಗಳು ಏನಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಹರಪ್ಪ ನಗರದಲ್ಲಿ ಕಲ್ಲುಗಳಿಂದ ಮುದ್ರೆಗಳನ್ನು ಮಾಡಲಾಗುತ್ತಿದ್ದು ಮತ್ತು ರಾವಿ ನದಿಯ ದಡದವರೆಗೆ ಕೋಟೆಗಳು ಇದ್ವು ಅನ್ನೋದು ಇಲ್ಲಿ ನಾವು ನೋಡ್ಬೋದು. ಆ ಮೊಹೆಂಜೊದಾರೋದಲ್ಲಿ ಗ್ರೇಟ್ ಬಾತ್ ಆಗಿರ್ಬೋದು, ಗ್ರೇಟ್ ಗಾನರಿ ಮತ್ತು ಡ್ಯಾನ್ಸಿಂಗ್ ಗರ್ಲ್ ಮತ್ತು ಮ್ಯಾನ್ ವಿತ್ ಗಡ್ಡ ಅಸೆಂಬ್ಲಿ ಹಾಲ್ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಪದದ ಅರ್ಥ ಅಂದರೆ ಸತ್ತವರ ಪರ್ವತ, ಅಂದರೆ ಮೊಹೆಂಜೊದಾರೋ ಅಂದರೆ ಸತ್ತವರ ಪರ್ವತ ಅಂತ ಹೇಳ್ತೀವಿ. ಸಿಂಧೂ ನದಿಯ ದಡದಲ್ಲಿ ಪ್ರವಾಹ ಮತ್ತು ಆಕ್ರಮಣದಿಂದ ನಾಶವಾಗಿದೆ ಎಂದು ನಂಬಲಾಗಿದೆ. ವಿನಾಶವು ಕ್ರಮೇಣವಾಗಿರಲಿಲ್ಲ. ಹಾಗಾಗಿ ಇಲ್ಲಿ ಹರಪ್ಪ ತಾಣಗಳು ಮತ್ತು ವಿಶೇಷತೆಗಳ ಬಗ್ಗೆ ನಾವು ಒಂದು ನೋಡೋಣ. ಹಾಗಾದರೆ ಅಲ್ಲಿ ಹರಪ್ಪ ತಾಣಗಳು ಮತ್ತು ಅಲ್ಲಿರ್ತಕ್ಕಂಥ ವಿಶೇಷತೆಯನ್ನು ನೋಡ್ಬೋದು. ಪ್ರಮುಖ ತಾಣಗಳು ಗ್ರೇಟ್ ಬಾತ್ ಆಗಿರ್ಬೋದು ಹರಪ್ಪನ ನಾಗರಿಕತೆಯಲ್ಲಿ.
ಅದೇ ಸ್ಥಳಗಳಲ್ಲಿ ಮತ್ತು ಗ್ರೇಟ್ ಗ್ರಾನರಿ, ಗ್ರೇಟ್ ಮತ್ತು ಡ್ಯಾನ್ಸಿಂಗ್ ಗರ್ಲ್ ಮತ್ತು ಮ್ಯಾನ್ ವಿತ್ ಗಡ್ಡ ಪ್ರಮುಖ ತಾಣಗಳು. ಮತ್ತು ನಾಶ ಏನೇನು, ಯಾಕೆ ನಾಶ ಆಯ್ತು ಹರಪ್ಪನಗರ ಅಂದರೆ ಪ್ರವಾಹದಿಂದ, ಆಕ್ರಮಣದಿಂದ ಮತ್ತು ಭೌಗೋಳಿಕ ಸ್ಥಳ ಅಂದರೆ ಇಲ್ಲಿ ಸಿಂಧು ನದಿ ಪ್ರಮುಖವಾಗಿರ್ತಕ್ಕಂಥ ಹರಪ್ಪ ಅದರಲ್ಲಿ. ಮತ್ತು ಚುನ್ನೋದರ ಅನ್ನೋದು ಒಂದು ಕೂಡ ನಗರ ಇದೆ. ಇಲ್ಲಿ ಸಿಂಧು ನದಿಯ ದಂಡೆ ಮತ್ತು ಗೋಪಾಲ್ ಯಾರಪ್ಪ ಅಂದರೆ ಮಂಜುದಾರ್ ಮತ್ತು ಮ್ಯಾಕಿ ಕಂಡು ಹಿಡಿದವರು 1931ರಲ್ಲಿ ಯಾವುದು ಚುನ್ನೋದರನ್ನು. ಪೂರ್ವ ಹರಪ್ಪನ್ ಸಂಸ್ಕೃತಿ ಮತ್ತು ಜಂಗಾರ್ ಸಂಸ್ಕೃತಿ ಮತ್ತು ಜುಕಾರ್ ಸಂಸ್ಕೃತಿ ಕೂಡ ಇಲ್ಲಿ ಇದ್ವು ಅನ್ನೋದು ಹೇಳ್ಬೋದು. ಕಾಲಿಬಂಗನ್ ಒಂದು ನಗರ ಹೊಂದಿತ್ತು. ಅಲ್ಲಿ ರಾಜಸ್ಥಾನದಲ್ಲಿ ಗಗ್ಗರ್ ನದಿಯ ದಡದಲ್ಲಿ ಯಾವ್ದಿತ್ತು, ಕಾಲಿಬಂಗನ್ ಇತ್ತು. ಇದನ್ನು ಯಾರು ಕಂಡುಹಿಡಿದ್ರಪ್ಪ ಅಂದ್ರೆ ಎ ಘೋಷ್ ಕೂಡ ಕಂಡುಹಿಡಿದ. ಯಾವಾಗ ಕಂಡುಹಿಡಿದ್ರು ಅಂದ್ರೆ 1953ರಲ್ಲಿ ಕಂಡುಹಿಡಿದ್ರು. ಮತ್ತು ಇಲ್ಲಿ ಅಗ್ನಿ ಬಲಪೀಠಗಳು ಮತ್ತು ಒಂಟೆಯ ಮೂಳೆಗಳು ಆಗಿರ್ಬೋದು, ಉಬ್ಬುಗಳು, ಪುರಾವೆಗಳು, ಕುದುರೆ ಅವಶೇಷಗಳು, ಸಿಂಧು ಕಣಿವೆಯ ಜನರನ್ನು ಕುದುರೆಗಳನ್ನು ಬಳಸುತ್ತಿದ್ದರು ಸಹ ಅನ್ನೋದು ಕಂಡು ಬರುತ್ತದೆ. ಮತ್ತು ಸಿಂಧು ಸಾಮ್ರಾಜ್ಯದ ಮೂರನೇ ರಾಜಧಾನಿ ಎಂದು ಕೂಡ ಕರೆಯಲಾಗಿದೆ, ಅದು ಚುನಾದರನ್ನು. ಮತ್ತು ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ಕಾಲಿಬಂಗನ ಪ್ರಮುಖ ವೈಶಿಷ್ಟ್ಯಗಳನ್ನು ನೋಡ್ಬೋದು ನಾವು. ಇಲ್ಲಿ ಕಾಲಿಬಂಗನ ಸ್ಥಳದ ಗುರುತಿಸುವಿಕೆ ಗಗ್ಗರ್ ನದಿಯ ದಡದಲ್ಲಿ ಸ್ಥಳ ನಾವು ಯಾವ್ಯಾವ ಕಂಡು ಬರ್ತವೆ, ಅಲ್ಲಿ ಏನೇನು ಇರ್ತಾವಪ್ಪ ಅಂದ್ರೆ ಅಲ್ಲಿ ಅಗ್ನಿ ಬಲಪೀಠಗಳು ಇದ್ವು, ಒಂಟೆಯ ಮೂಳೆಗಳು ಕಂಡು ಬರ್ತವು, ಉಬ್ಬುಗಳ ಪುರಾವೆಗಳು ಕಂಡು ಬಂದವು, ಕುದುರೆಯ ಅವಶೇಷಗಳು ಕೂಡ ಕಂಡು ಬಂದವು. ಮತ್ತು ಅಲ್ಲಿ ಸಿಂಧು ಸಾಮ್ರಾಜ್ಯದ ಮೂರನೇ ರಾಜಧಾನಿಯಾಗಿ ಇದು ಇತ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಮತ್ತು ಲೋತಾಲ್ ಅಲ್ಲಿರ್ತಕ್ಕಂಥ ಗುಜರಾತ್ನಲ್ಲಿ ಭೋಗವ ನದಿ ಬಳಿಯಲ್ಲಿರ್ತಕ್ಕಂಥ ಲೋತಾಲ್ SR ರಾವ್ ಕಂಡುಹಿಡಿದ್ರು. ಯಾವಾಗ ಕಂಡುಹಿಡಿದಪ್ಪ ಅಂದ್ರೆ 1957ರಲ್ಲಿ ಕಂಡುಹಿಡಿದ್ರು. ಇದು ಅಗ್ನಿ ಬಲಪೀಠಗಳು ಆಗಿರ್ಬೋದು, ಸಬರಮತಿ ಉಪನದಿ ಜೊತೆಗೆ ಅಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ಉಪನದಿ ಅಂತ ಹೇಳ್ಬೋದು. ಅಲ್ಲಿರ್ತಕ್ಕಂಥ ಉಗ್ರಾಣ ಆಗಿರ್ಬೋದು, ಡಾರ್ಕ್ ಯಾರ್ಡ್ ಮತ್ತು ಆರಂಭಿಕ ಬಂದರುಗಳು ಇದ್ವು. 2 ಸಮಾಧಿಗಳು ಕೂಡ ಕಂಡು ಬಂದವು. ಭತ್ತದ ಒಟ್ಟು ಆಗಿರ್ಬೋದು, ಮನೆ ಮುಂಭಾಗದ ಪ್ರವೇಶವನ್ನು ಹೊಂದಿತ್ತು, ವಿನಾಯಿತಿ ಇತ್ತು. ಇಲ್ಲಿರ್ತಕ್ಕಂಥ ಅವಶೇಷಗಳು ಇವು. ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾವು ನೋಡ್ಬೋದು ಲೋತಾಲ್ ಸ್ಥಳದಲ್ಲಿ ಒಂದು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ವಿಶೇಷಗಳು ಏನೇನಿದ್ವಪ್ಪ ಅಂತಂದ್ರೆ, ಲೋತಾಲ್ ನಗರದಲ್ಲಿ ಅಗ್ನಿ ಬಲಪೀಠಗಳು ಅಂದ್ರೆ ಸ್ಥಳದಲ್ಲಿ ಧಾರ್ಮಿಕ ಮತ್ತು ಸಮುದಾಯ ಚಟುವಟಿಕೆಗಳಿಗೆ ಅಗ್ನಿ ಬಲಪೀಠಗಳನ್ನು ಒಳಗೊಂಡಿದೆ. ಮತ್ತು ಡಾರ್ಕ್ ಯಾರ್ಡ್ ಅಂದ್ರೆ ಇದು ಪ್ರಾಚೀನ ಕಾಲದ ಸಾಗಣೆ ಮತ್ತು ವ್ಯಾಪಾರದ ಕೇಂದ್ರವಾಗಿತ್ತು. ಅಂದ್ರೆ ಇಲ್ಲಿ ಬಂದರು ಇತ್ತು ಅನ್ಬೋದು ನಾವು, ಯಾಕಂದ್ರೆ ಅಲ್ಲಿ ವ್ಯಾಪಾರ ಕೇಂದ್ರವಾಗಿತ್ತು ಅಂದ್ರೆ. ಮತ್ತು ಸಮಾಧಿಗಳು ಅಂದ್ರೆ ಈ ಸ್ಥಳವು ತನ್ನ ಐತಿಹಾಸಿಕ ಸಮಾಧಿಗಳ ಮೂಲಕ ಮರಣದ ನಂತರ ಜೀವನದ ನಂಬಿಕೆಗಳನ್ನು ತೋರುತ್ತದೆ. ಭತ್ತದ ಒಟ್ಟುಗಳು ಕೂಡ ಅಲ್ಲಿ ಕಂಡುಬಂತು. ಇದು ಪ್ರಾಚೀನ ಕೃಷಿ ಮತ್ತು ಆಹಾರ ಉತ್ಪಾದನೆಯ ಮಹತ್ವವನ್ನು ಸೂಚಿಸುತ್ತದೆ. ಮನೆ ಮುಂಭಾಗದ ಪ್ರವೇಶ ಇದು ಪ್ರಾಚೀನ ಮನೆಗಳ ವಾಸಸ್ಥಾನದ ವಿನ್ಯಾಸವನ್ನು ಪ್ರತಿಬಿಂಬಿಸುತ್ತದೆ. ನೋಡ್ಬೋದು. ನೆಕ್ಸ್ಟ್ ಲೋತಾಲ್ ನಗರ ಗುಜರಾತ್ ಭೋಗ ನದಿಯ ಬಳಿ ಹೆಸರಾವ್ ಕಂಡುಹಿಡಿದ ಅಂತ ಹೇಳಿದೆ 1957. ಅಲ್ಲಿ ಅಗ್ನಿಪೀಠಗಳು ಕಂಡು ಬಂದವು. ಸಬರಮತಿ ಉಪನದಿ ಜೊತೆಗೆ ಪ್ರಮುಖವಾಗಿ ಉಗ್ರಾಣ ವ್ಯವಸ್ಥೆ ಇತ್ತು ಅಂತ ಹೇಳಿದೆ. ಮತ್ತು ಡಾರ್ಕ್ ಯಾರ್ಡ್ ಮತ್ತು ಆರಂಭಿಕ ಬಂದರು, 2 ಸಮಾಧಿಗಳು, ಭತ್ತದ ಒಟ್ಟು ಇವು ಪ್ರಮುಖವಾಗಿ ಇದ್ವು. ಇಲ್ಲಿ ರೂಪಾರ್ ಎಂಬ ಒಂದು ಇದು ಬರುತ್ತೆ ನೋಡ್ಬೋದು. ಪಂಜಾಬ್ ಮತ್ತು ಸಟ್ಲೇಜ್ ನದಿಯ ದಡದಲ್ಲಿದೆ ಏನು ರೂಪಾರ್ ಆಗಿರ್ತಕ್ಕಂಥ ಸ್ಥಳ. ಇದನ್ನ ಯಾರು ಕಂಡುಹಿಡಿದ್ರಪ್ಪ ಅಂದ್ರೆ YD ಶರ್ಮಾ ಕಂಡುಹಿಡಿದು 1955ರಲ್ಲಿ ಕಂಡುಹಿಡಿದ್ರು. ನಾಯಿಯನ್ನು ಮನುಷ್ಯರೊಂದಿಗೆ ಸಮಾಧಿ ಮಾಡಲಾಗಿದೆ. ಎಲ್ಲಿಯಪ್ಪ ಅಂದ್ರೆ ರೂಪಾರ್. ಇದು ನೀವು ತಲೆಯಲ್ಲಿರ್ಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ. ಈ ಕ್ವಶನ್ ಹೆಂಗೆ ಅಪ್ಲೈಡ್ ಆಗುತ್ತೆ ನೋಡ್ರಿ. ನಾಯಿಯನ್ನು ಮನುಷ್ಯರೊಂದಿಗೆ ಸಮಾಧಿ ಮಾಡಲಾಗಿರ್ತಕ್ಕಂಥ ನಗರ ಯಾವುದು ಅಂತ ಕೇಳಿದಾಗ ಇಲ್ಲಿ ರೂಪಾರ್ ಅಂತ ನೀವು ಅನ್ನೋದು ಅನುಕೂಲ ಆಗುತ್ತೆ. ಹಾಗಾಗಿ ನೀವು ಸಂಪೂರ್ಣವಾಗಿ ಓದ್ಕೊಳ್ಬೇಕಾಗುತ್ತದೆ. ಮತ್ತು ಬಾನಾವಲಿಯಲ್ಲಿ ಹರಿಯಾಣ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಕಳೆದು ಹೋದ ಸರಸ್ವತಿ ನದಿ ದಡದಲ್ಲಿದೆ. ಬಾರ್ಲಿ ಕೃಷಿ ಇತ್ತು ಅಲ್ಲಿ. ಧೋಲವೀರ ನೋಡ್ಬೋದು. ಅಲ್ಲಿ ರಾಕಿ ಗರಿಯ ಆವಿಷ್ಕಾರದವರೆಗೂ ಭಾರತ ಅತಿ ದೊಡ್ಡ ತಾಣವಾಗಿತ್ತು. ಯಾವುದು ಧೋಲವೀರ ಅಂತ ಹೇಳ್ತೀವಿ ನಾವು. ಮತ್ತು ಗುಜರಾತ್ನ ಕಚ್ನ ಕಾದಿರಿ ಬೆಟ್ನಲ್ಲಿದೆ. ಇದು JP ಜೋಶಿ ಮತ್ತು ರವೀಂದ್ರ ಸಿಂಗ್ 1990ರಲ್ಲಿ ಕಂಡಿಡಿದ್ರು. ಭಾಗಗಳು ಪ್ಲಸ್ ಸಮಾರಂಭ ಆಗಿರ್ತಕ್ಕಂಥ ದೊಡ್ಡ ತೆರೆದ ಪ್ರವೇಶಗಳು ಇತ್ತು ಅನ್ಬೋದು ಅಲ್ಲಿ ಧೋಲವೀರ್ನಲ್ಲಿ. ಮತ್ತು ಹರಪ್ಪ ಲಿಪಿಯ ದೊಡ್ಡ ಅಕ್ಷರಗಳು ಕಂಡು ಬಂದು ಸೂಚಕ ಫಲಕಗಳು. ಸಿಂಧು ಕಣಿವೆಯ ಜನರ ಧರ್ಮ ಪ್ರಮುಖವಾಗಿರೋದು ನೋಡ್ಬೋದು. ಪಶುಪತಿ ಮಹಾದೇವನ್ ಪ್ರೋಟೋ ಆಗಿರ್ತಕ್ಕಂಥ ಶಿವ ಆಗಿರ್ತಾನೆ, ತಾಯಿ ದೇವತೆ ಆಗಿರ್ತಾಳೆ. ಪ್ರಕೃತಿ ಪ್ರಾಣಿ ಪೂಜೆ ಇತ್ತು. ಮತ್ತು ಯುನಿಕಾರ ಡವ್ ಆಗಿರ್ಬೋದು, ಪೀಪಲ್ ಟ್ರೀ, ಬೆಂಕಿ ಇವು ಪ್ರಮುಖವಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಇವು ಏನಪ್ಪಾ ಅಂದ್ರೆ ಇದು ಮಾಡುವುದು ವಸ್ತುಗಳು ಇದ್ವು. ಮತ್ತು ತಾಯ್ತಗಳು ಇದ್ವು. ಮೂರ್ತಿ ಪೂಜೆಯನ್ನು ಅಭ್ಯಾಸ ಮಾಡಲಾಗುತ್ತಿತ್ತು. ಆರ್ಯರ ಲಕ್ಷಣವಲ್ಲ, ಹಾಗಾದ್ರೆ ದ್ರಾವಿಡ ಲಕ್ಷಣವಾಗಿರ್ಬೋದು ಇದು. ದಾವಿಲ ಮತ್ತು ದೇವಾಲಯಗಳನ್ನು ಇಲ್ಲಿ ಕಟ್ಟಲಿಲ್ಲ. ಹಿಂದೂ ಧಾರ್ಮಿಕ ಆಚರಣೆಗೆ ಹೋಲಿಕೆ ಈಗಿನ ರೂಪದಲ್ಲಿ ಹಿಂದೂ ಧರ್ಮ ನಂತರ ಹುಟ್ಟಿಕೊಂಡಿತು. ಇಲ್ಲಿ ಕೂಡ ಜಾತಿ ವ್ಯವಸ್ಥೆ ಇರಲಿಲ್ಲ ಅಂತ ನಾವು ನೋಡ್ಬೋದು. ಹಾಗಾದ್ರೆ ಸಿಂಧೂ ಕಣಿವೆಯ ಧಾರ್ಮಿಕ ಅಭ್ಯಾಸಗಳ ವಿಶ್ಲೇಷಣೆ ಏನಾಗಿತ್ತು ನೋಡ್ಬೋದು.
ಇಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ. ಪ್ರಮುಖವಾಗಿ ನಾನು ಹೇಳಿದ ಹಾಗೆ ಪಶುಪತಿ ಮಹಾದೇವನ್ ಅವರ ಒಂದು ಇದು ಇತ್ತು. ತಾಯಿಯ ದೇವತೆಯನ್ನು ಪೂಜೆ ಮಾಡ್ತಿದ್ರು, ಪ್ರಕೃತಿ ಪಾಲನೆ ಪೂಜೆ ಮಾಡ್ತಿದ್ರು, ಯೂನಿಕಾರ್ನ್, ಡವ್, ಪೀಪಲ್ ಟ್ರೀ, ಬೆಂಕಿ, ಮೂರ್ತಿ ಪೂಜೆ, ದೇವಾಲಯಗಳ ಅಭಾವ ಇತ್ತು ಇಲ್ಲಿ. ಹಾಗಾಗಿ ಸಿಂಧೂ ಕಣಿವೆಯ ಸಮಾಜ ಮತ್ತು ಸಂಸ್ಕೃತಿ ಏನಪ್ಪ ಅಂದರೆ ತೂಕ ಮತ್ತು ಅಳತೆಗಳ ಒಂದು ವ್ಯವಸ್ಥಿತವಾದ ವಿಧಾನ 16 ಮತ್ತು ಅದರ ಗುಣಾಕಾರಗಳ ವಿಭಾಗದಲ್ಲಿ ಮಾಡ್ತಿದ್ರು. ಮತ್ತು ಮಹಾದೇವನ್ ಅವರಿಂದ ಡಿಟಿಫಿಂಗ್ ಪ್ರಯತ್ನಗಳು ಇದ್ವು. ಪುರುಷರು ಮತ್ತು ಮಹಿಳೆಯರಿಗೆ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನ ಕೊಟ್ಟರು. ನೋಡ್ಬೋದು ಆರ್ಥಿಕ ಸಮಾನತೆ ಸಮಾಜವಲ್ಲ, ಜವಳಿ ನೂಲುವ ಮತ್ತು ನೇಯ್ಗೆ ಆಗಿರ್ತಕ್ಕಂಥ ಅವಲ್ಲಿ ಇದ್ವು. ಮತ್ತು 3 ವಿಧಗಳು ಯಾವ ಬರ್ತವೆ ನೋಡಿ, ಸಮಾಧಿ, ಶವ ಸಂಸ್ಕಾರ ಮತ್ತು ನಂತರದ ಅಂತ್ಯಗಳು ಇದ್ವು ಅನ್ನೋದು ನಾವು ಹೇಳ್ಬೋದು. ಅದರ ಸಮಾಧಿ ಸಾಮಾನ್ಯವಾಗಿತ್ತು. ಬಹುಪಾಲು ಜನರು ಒಂದು ಫೋಟೋ ಅಸ್ಟ್ರಲಾಯ್ಡ್ ಮತ್ತು ಮೆಡಿಟೇರಿಯನ್ ದ್ರಾವಿಡರು ಇದು. ಆದರೂ ಮಂಗ್ಲೋನೈಟ್ಗಳು, ನಾಡೆಕ್ಸ್ ಇತ್ಯಾದಿಗಳು ನಗರ ಸಂಸ್ಕೃತಿ ಏನದು ಅದಿತ್ತಿರಲಿದ್ದರು ಅನ್ನೋದು ನಾವು ಹೇಳ್ಬೋದು. ಈ ಜನಾಂಗದವರು ಸಿಂಧೂ ಕಣಿವೆಯ ಸಮಾಜ ಮತ್ತು ಸಂಸ್ಕೃತಿ ನೋಡ್ಬೋದು. ಇಲ್ಲಿ ಒಂದು ಡೈಗ್ರಾಮ್ ಮೂಲಕ ನಾನು ಇದು ಮಾಡಿದ್ದೀನಿ. ಇಲ್ಲಿ ಜನಾಂಗೀಯ ವೈವಿಧ್ಯತೆಯನ್ನು ನಾವು ಕಾಣ್ಬೋದು. ಸಿಂಧೂನ ಕಣಿವೆಯ ಸಮಾಜ ಮತ್ತು ಸಂಸ್ಕೃತಿಯಲ್ಲಿ ಅಲ್ಲಿರ್ತಕ್ಕಂಥ ಜನಾಂಗೀಯ ವೈವಿಧ್ಯ ಅಂತೂ ಪ್ರೋಟೋ ಅಸ್ಟ್ರಲಾಯ್ಡ್ಗಳು ಇದ್ರು, ಮೆಡಿಟೇರಿಯನ್ ಆಗಿರ್ಬೋದು, ಮಂಗೋಲಾಯ್ಡ್ಗಳು ಮತ್ತು ನಾರ್ಡಿಕ್ಸ್ಗಳು ಇವರಿದ್ರು. ಮತ್ತು ನೆಕ್ಸ್ಟ್ ಸಮಾಧಿಯ ಪದ್ಧತಿಗಳು ಏನೇನಿದ್ರು, ಸಮಾಧಿ, ಶವ ಸಂಸ್ಕಾರ, ಅಂತ್ಯಕ್ರಿಯೆಗಳು ಪ್ರಮುಖವಾಗಿ ಬಂದವು. ಇಲ್ಲಿ ಜಾತಿ ಮತ್ತು ಆರ್ಥಿಕ ಅಸಮಾನತೆ ಯಾವುದು ಅಂದರೆ ಪುರುಷರ ಮತ್ತು ಮಹಿಳೆಯರ ಸಮಾನ ಸ್ಥಾನಮಾನ ಮತ್ತು ಆರ್ಥಿಕ ಅಸಮಾನತೆ ಇತ್ತು. ತೂಕ ಮತ್ತು ಅಳತೆಗಳ ವ್ಯವಸ್ಥಿತವಾಗಿರ್ತಕ್ಕಂಥ ವಿಧಾನಗಳು ಇದ್ವು. ಇಲ್ಲಿ ಜವಳಿ ಅಂದರೆ ಕಲೆ ಹಾಕುವುದು, ಅಂದರೆ ಪ್ರಮುಖವಾಗಿರ್ತಕ್ಕಂಥ ಯಾವ್ಯಾವುದಪ್ಪ ಅಂದ್ರೆ ಕಲೆ ನೂಲುವುದು ಮತ್ತು ನೇಯ್ಗೆ ಮಾಡುವುದು. ಇವು ಪ್ರಮುಖವಾಗಿರ್ತಕ್ಕಂಥ ಸಿಂಧೂ ಕಣಿವೆ ಒಂದು ಸಮಾಜ ಮತ್ತು ಸಂಸ್ಕೃತಿ ಆಗಿರ್ತಕ್ಕಂಥ ಅಲ್ಲಿ ಒಂದು ಡೈಗ್ರಾಮ್ ಮುಖ ತೋರಿಸಿದ್ದೀನಿ. ಹಾಗಾಗಿ ನೋಡ್ಬೋದು ಎಲ್ಲ ವಿದ್ಯಾರ್ಥಿಗಳು, ಇದು ಪ್ರಮುಖವಾಗಿರ್ತಕ್ಕಂಥ ಸಿಂಧೂ ಕಣಿವೆಯಲ್ಲಿ ಇರ್ತಕ್ಕಂಥ ಸಂಸ್ಕೃತಿ, ಜನಾಂಗದ ಮತ್ತು ನಾಗರಿಕತೆಯ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಅಲ್ಲಿರ್ತಕ್ಕಂಥ ಸ್ಥಳಗಳ ಬಗ್ಗೆ. ಹಾಗಾಗಿ ವಿದ್ಯಾರ್ಥಿಗಳು ನೀವು ನೋಡಬೇಕು, ಪ್ರಮುಖವಾಗಿ ಈ TET ಪರೀಕ್ಷೆ ಆಗಿರ್ಬೋದು, ಹಲವಾರು FD KS ಸಂಬಂಧಪಟ್ಟಾಗಿರ್ತಕ್ಕಂಥ ಗ್ರೂಪ್ C, ನೀವು ಈ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ವಿಡಿಯೋಗಳನ್ನು ವೀಕ್ಷಣೆ ಮಾಡಬೇಕು. ಹಾಗಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾನು ಇತಿಹಾಸಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಪಾಠವನ್ನು ಮಾಡ್ತಾ ಹೋಗ್ತೀನಿ. ಹಾಗಾಗಿ ಇದೇ ಥರದ ಒಂದು ಮುಂದಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.